ಹಿಂದಿನ ವಿಡಿಯೋದಲ್ಲಿ ನಾವು ಆಹಾರವು ಬಾಯಿ, ಅನ್ನನಾಳ ಮತ್ತು ಜಠರದಲ್ಲಿ ಹೇಗೆ ಸಾಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಜಠರದಲ್ಲಿದ್ದ ಆಹಾರವು ಭಾಗಶಃ ಜೀರ್ಣಗೊಂಡಿರುವ ಹಂತದಲ್ಲಿ ನಿಲ್ಸಿದ್ವಿ. ಈಗ ಈ ವಿಡಿಯೋದಲ್ಲಿ ಆಹಾರ ಹೇಗೆ ಜಠರದಿಂದ ಹೊರಬಂದು ಸಣ್ಣ ಕಳ್ಳಿಗೆ ಸೇರುತ್ತೆ, ನಂತರ ಅದು ಹೇಗೆ ದೊಡ್ಡ ಕಳ್ಳಿಗೆ ಸಾಗುತ್ತೆ ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ. ಸಣ್ಣ ಕಳ್ಳಿನಲ್ಲಿ ಏನಾಗುತ್ತೆ ಅಂತ ಮೊದಲು ನೋಡೋದಾದ್ರೆ, ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸಂಪೂರ್ಣವಾಗಿ ಬೆರೆತು ಆಮ್ಲೀಯ ಗುಣವನ್ನ ಪಡೆದುಕೊಂಡಿರುವ ಆಹಾರವನ್ನ ನಾವು ಕೈಮ್ ಅಂತ ಕರೀತೇವೆ. ಈ ಕೈಮ್ ಸಣ್ಣ ಕಳ್ಳನ್ನ ಪ್ರವೇಶಿಸುತ್ತೆ. ಜಠರದಿಂದ ಸಣ್ಣ ಕಳ್ಳಿಗೆ ಇದರ ಬಿಡುಗಡೆ ಪೈಲೋರಿಕ್ ಸಂಕುಚನ ಸ್ನಾಯುವಿನ ಮೂಲಕ ನಡೆಯುತ್ತೆ. ಈಗ ಸಣ್ಣ ಕಳ್ಳಿನಲ್ಲಿ ಆಹಾರಕ್ಕೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಹೆಸರಿಗಷ್ಟೇ ಇದು ಸಣ್ಣ ಕಳ್ಳು, ಆದ್ರೆ ಗಾತ್ರದಲ್ಲಿ ಇದು ಚಿಕ್ಕದಲ್ಲ. ನೀವು ನೋಡ್ಬೋದು, ಸುಮಾರು 7 ಮೀಟರ್ ಅಥವಾ 22 ಅಡಿ ಉದ್ದವಿರುತ್ತೆ. ಹಾಗಾದ್ರೆ ಇದನ್ನ ಸಣ್ಣ ಕಳ್ಳು ಅಂತ ನಾವು ಯಾಕೆ ಕರಿಬೇಕು? ಯಾಕೆಂದ್ರೆ ಇದರ ವ್ಯಾಸ ದೊಡ್ಡ ಕಳ್ಳಿನ ವ್ಯಾಸಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಚಿಕ್ಕದು. ಇಷ್ಟು ಉದ್ದವಾದ ಕಳ್ಳನ್ನ ನಮ್ಮ ಹೊಟ್ಟೆಯೊಳಗೆ ಹೇಗೆ ಸರಿ ಹೊಂದಿಸೋದು ಅಂತ ನಿಮ್ಗೆ ಆಶ್ಚರ್ಯವಾಗ್ಬೋದು. ಇದಕ್ಕೆ ಕಾರಣ ಇದರಲ್ಲಿರುವಂತ ಅನೇಕ ತಿರುವುಗಳು ಮತ್ತು ಮಡಚುಗಳು. ಇದನ್ನ ಸಂಕೀರ್ಣವಾಗಿ ಹೊಟ್ಟೆಯೊಳಗೆ ಜೋಡಿಸಲಾಗಿರುತ್ತೆ. ಸಣ್ಣ ಕಳ್ಳನ್ನ 3 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇ ಭಾಗ ಬಂದು ಡಿಯೋಡನಂ. ಜಠರದಿಂದ ಬರುವ ಕೈ ಮೊದಲು ಇಲ್ಲಿಗೆ ಬರೋದು. ಎರಡನೇ ಭಾಗ ಜೆಜುನಂ. ಇನ್ನು ಕೊನೆ ಭಾಗ ಇಲಿಯಂ. ಇಲಿಯಂ ಭಾಗವು ಜೀರ್ಣಗೊಂಡ ಆಹಾರವನ್ನ ಸಣ್ಣ ಕಳ್ಳಿನಿಂದ ದೊಡ್ಡ ಕಳ್ಳಿಗೆ ಸಾಗಿಸುತ್ತೆ. ಸಣ್ಣ ಕಳ್ಳಿನ ಮುಖ್ಯ ಕಾರ್ಯ ಏನು ಅಂದ್ರೆ ಆಹಾರವನ್ನ ಸಂಪೂರ್ಣವಾಗಿ ಜೀರ್ಣಗೊಳಿಸೋದು, ಅದರಿಂದ ದೊರೆತ ಪೋಷಕಾಂಶಗಳನ್ನ ಹೀರಿಕೊಳ್ಳೋದು. ಜಠರದಿಂದ ಸಣ್ಣ ಕಳ್ಳಿಗೆ ಬರುವ ಆಹಾರದಲ್ಲಿ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು ಭಾಗಶಃ ಜೀರ್ಣಗೊಂಡಿರುತ್ತೆ. ಆದ್ರೆ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಜೀರ್ಣಗೊಳ್ಳೋದು ಈ ಸಣ್ಣ ಕಳ್ಳಿನಲ್ಲೇ. ಇದಕ್ಕೆ ಸಹಾಯ ಮಾಡೋದು ಯಾಕೃತ್ ಮತ್ತು ಮೇದೋಜೀರಕಾಂಗ. ಆದ್ರಿಂದನೇ ಇವುಗಳನ್ನ ಸಹಾಯಕ ಜೀರ್ಣಾಂಗಗಳು ಅಂತ ಕರೆಯೋದು. ಮೇದೋಜೀರಕಾಂಗ ಗ್ರಂಥಿಯು ಮೇದೋಜೀರಕ ರಸವನ್ನ ಸ್ರವಿಸುತ್ತೆ. ಇದರಲ್ಲಿ ಪ್ರೋಟಿಯಸ್, ಅಮೈಲಸ್ ಮತ್ತು ಲೈಪೇಸ್ ಎಂಬ ಕಿಣ್ವಗಳಿರುತ್ತೆ. ಪ್ರೋಟಿಯಸ್ ಪ್ರೋಟೀನ್ಗಳನ್ನ ಅಮೈನೋ ಆಮ್ಲಗಳಾಗಿ, ಅಮೈಲಸ್ ಕಾರ್ಬೋಹೈಡ್ರೇಟ್ಗಳನ್ನ ಗ್ಲೂಕೋಸ್ ಮತ್ತು ಇತರ ಸಕ್ಕರೆಗಳಾಗಿ, ಮತ್ತು ಲೈಪೇಸ್ ಕೊಬ್ಬುಗಳನ್ನ ಗ್ಲಿಸರಲ್ ಮತ್ತು ಕೊಬ್ಬಿನ ಆಮ್ಲವಾಗಿ ವಿಭಜಿಸುತ್ತೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಜಠರದಿಂದ ಬರುವ ಕೈಮ್ ಆಮ್ಲೀಯ ಸ್ವಭಾವವನ್ನ ಹೊಂದಿರೋದ್ರಿಂದ ಮೇದೋಜೀರಕಾಂಗ ಕಿಣ್ವಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಲ್ಲ. ಯಾಕೆ ಅಂದ್ರೆ ಮೇದೋಜೀರಕಾಂಗ ಕಿಣ್ವಗಳಿಗೆ ಸರಿಯಾಗಿ ಕಾರ್ಯನಿರ್ವಹಿಸಲು ಡಿಯೋಡನಂನ ವಾತಾವರಣ ಸ್ವಲ್ಪ ಕ್ಷಾರೀಯವಾಗಿರ್ಬೇಕು, ಅಂದ್ರೆ ಅಲ್ಕಲೈನ್ ಆಗಿರ್ಬೇಕು. ಇದಕ್ಕಾಗಿ ಮೇದೋಜೀರಕ ಗ್ರಂಥಿ ಬೈಕಾರ್ಬನೇಟ್ ಅನ್ನ ಸ್ರವಿಸುತ್ತೆ. ಬೈಕಾರ್ಬನೇಟ್ ಕೈಮ್ನ ಆಮ್ಲೀಯತೆಯನ್ನ ತಟಸ್ಥಗೊಳಿಸಿ ಡಿಯೋಡನಂನಲ್ಲಿ ಸ್ವಲ್ಪ ಕ್ಷಾರೀಯ ವಾತಾವರಣವನ್ನ ಉಂಟು ಮಾಡುತ್ತೆ. ಈ ಪರಿಸರದಲ್ಲಿ ಪ್ರೋಟಿಯಸ್ ಮತ್ತು ಅಮೈಲಸ್ ತುಂಬಾ ಸುಲಭವಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಆದ್ರೆ ಕೊಬ್ಬುಗಳ ಜೀರ್ಣಕ್ರಿಯೆ ಅಷ್ಟು ಸುಲಭ ಅಲ್ಲ. ಲೈಪೇಸ್ ನೇರವಾಗಿ ಕೊಬ್ಬಿನ ಮೇಲೆ ಕಾರ್ಯನಿರ್ವಹಿಸಲು ಸಾಧ್ಯವಾಗೋದಿಲ್ಲ. ಮೊದಲು ಕೊಬ್ಬನ್ನ ಸಣ್ಣ ಸಣ್ಣ ಹನಿಗಳಾಗಿ ಒಡೆಯುವ ಎಮೆಲ್ಸಿಫಿಕೇಶನ್ ಎಂಬ ಪ್ರಕ್ರಿಯೆ ನಡಿಬೇಕು. ಈ ಕಾರ್ಯವನ್ನ ಪಿತ್ತರಸ ಅಂದ್ರೆ ಬೈಲ್ ನಿರ್ವಹಿಸುತ್ತೆ. ಪಿತ್ತರಸವನ್ನ ಯಾಕೃತ್ ಉತ್ಪಾದಿಸುತ್ತೆ. ಇದರಲ್ಲಿ ಪಿತ್ತ ಲವಣಗಳು, ಬೈಲಿನ್ ಮತ್ತು ನೀರಿರುತ್ತೆ. ಯಾಕೃತ್ನಲ್ಲಿ ಉತ್ಪತ್ತಿಯಾಗುವ ಈ ಪಿತ್ತರಸವನ್ನ ಪಿತ್ತಕೋಶ ಅಂದ್ರೆ ಗಾಲ್ ಬ್ಲಾಡರ್ ಸಂಗ್ರಹಿಸಿರುತ್ತೆ. ಅಗತ್ಯವಿದ್ದಾಗ ಪಿತ್ತಕೋಶವು ಡಿಯೋಡನಂಗೆ ಇದನ್ನ ಬಿಡುಗಡೆ ಮಾಡುತ್ತೆ. ಪಿತ್ತರಸ ಕೊಬ್ಬನ್ನು ಎಮೆಲ್ಸಿಫಿಕೇಶನ್ಗೊಳಿಸಿದ ನಂತರ ಲೈಪೇಸ್ ಅದನ್ನ ಸುಲಭವಾಗಿ ಜೀರ್ಣಿಸಿಕೊಳ್ಳುತ್ತೆ. ಆಹಾರ ಸಂಪೂರ್ಣವಾಗಿ ಜೀರ್ಣಗೊಂಡು ಅದರಿಂದ ದೊರೆಯುವ ಪೋಷಕಾಂಶಗಳು ದೇಹಕ್ಕೆ ಹೀರಿಕೊಳ್ಳುವ ಈ ಸಂಪೂರ್ಣ ಪ್ರಕ್ರಿಯೆಯನ್ನ ನಾವು ಸ್ವಾಂಗೀಕರಣ ಅಥವಾ ಅಸಿಮಿಲೇಷನ್ ಅಂತ ಕರೀತೇವೆ. ಈ ಪ್ರಕ್ರಿಯೆ ಸಂಪೂರ್ಣ ಸಣ್ಣ ಕಣ್ಣಿನಲ್ಲೇ ನಡೆಯುತ್ತೆ. ಜೀರ್ಣಕ್ರಿಯೆ ಮುಖ್ಯವಾಗಿ ಡಿಯೋಡನಂನಲ್ಲಿ ನಡೆದ್ರೂ ಕೂಡ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಜೆಜುನಂ ಮತ್ತು ಇಲಿಯಂ ಭಾಗಗಳಲ್ಲಿ ಮುಂದುವರಿಯುತ್ತೆ.
ಸಣ್ಣ ಕಳ್ಳು ಪೋಷಕಾಂಶಗಳ ಹೀರುವಿಕೆ ಅಥವಾ ಸ್ವಾಂಗೀಕರಣ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ನೋಡಿದ್ವಿ. ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಮತ್ತು ರಕ್ತ ಪೋಷಕಾಂಶಗಳನ್ನ ಹೇಗೆ ಹೀರಿಕೊಳ್ಳುತ್ತೆ? ಇದು ಕರುಳಿನ ವಿಲ್ಲೈ ಸಹಾಯದಿಂದ ನಡೆಯುತ್ತೆ. ಸಣ್ಣ ಕಳ್ಳಿನ ಲೂಮೆನ್ ಬಗ್ಗೆ ನೀವು ಕೇಳಿರ್ಬೋದು. ಜಠರದ ನಾಳವು ಒಂದು ಟೊಳ್ಳಾದ ಕೊಳವೆಯಂತೆ ಇರುತ್ತಲ್ವಾ, ಅದನ್ನ ಲೂಮೆನ್ ಅಂತ ಕರೀತೇವೆ. ಸಣ್ಣ ಕಳ್ಳಿನ ಈ ಲೂಮೆನ್ನ ಒಳಭಾಗದಲ್ಲಿ ವಿಲೈ ಅಂತ ಕರೆಯಲ್ಪಡುವ ಸಾವಿರಾರು ಸಣ್ಣ ಸಣ್ಣ ರಚನೆಗಳು ಆವೃತ್ತವಾಗಿರುತ್ತೆ. ಈ ಪ್ರತಿಯೊಂದು ಸಣ್ಣ ರಚನೆಯ ಮೇಲೂ ಇನ್ನೂ ಚಿಕ್ಕದಾದ ಮೈಕ್ರೋ ವಿಲ್ಲೈಗಳಿರುತ್ತೆ. ಹಾಗಾದ್ರೆ ಈ ವಿಲ್ಲೈ ಮತ್ತು ಮೈಕ್ರೋ ವಿಲ್ಲೈನ ಕಾರ್ಯ ಏನು? ಉದಾಹರಣೆಗೆ, ಒಂದು ಸಮತಟ್ಟಾದ ಮೇಲ್ಮೈ ಇದೆ ಅಂತ ಭಾವಿಸೋಣ. ಪೋಷಕಾಂಶಗಳು ಅಲ್ಲಿಗೆ ಬಂದಾಗ ರಕ್ತನಾಳಗಳಿಗೆ ಆ ಪೋಷಕಾಂಶಗಳನ್ನ ಹೀರಿಕೊಳ್ಳಲು ಸೀಮಿತವಾದ ಮೇಲ್ಮೈ ಇರುತ್ತೆ. ಆದ್ರೆ ಮೇಲ್ಮೈಯಲ್ಲಿ ಇಂತಹ ರಚನೆಗಳಿದ್ರೆ, ವಿಲ್ಲೈ ಮತ್ತು ಅವುಗಳ ಮೇಲೆ ಇರುವಂತಹ ಈ ಚಿಕ್ಕ ಚಿಕ್ಕ ರಚನೆಗಳಾದ ಮೈಕ್ರೋ ವಿಲ್ಲೈಗಳು, ಇಂತಹ ರಚನೆಗಳಿದ್ರೆ ಪೋಷಕಾಂಶಗಳನ್ನ ಸಂಗ್ರಹಿಸಲು ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣ ಲಭ್ಯವಾಗುತ್ತೆ. ಇದೇ ವಿಲ್ಲೈ ಮತ್ತು ಮೈಕ್ರೋ ವಿಲ್ಲೈನ ಕೆಲಸ. ಇವು ಪೋಷಕಾಂಶಗಳ ಹೀರುವಿಕೆಗೆ ಅಗತ್ಯವಾದ ಮೇಲ್ಮೈ ವಿಸ್ತೀರ್ಣವನ್ನ ಹೆಚ್ಚಿಸುತ್ತೆ. ಈ ಹೆಚ್ಚಾದ ಮೇಲ್ಮೈ ವಿಸ್ತೀರ್ಣವು ಸಣ್ಣ ಕಳ್ಳಿನ ಲುಮೆನ್ನಿಂದ ರಕ್ತನಾಳಗಳಿಗೆ ಪೋಷಕಾಂಶಗಳನ್ನ ವರ್ಗಾಯಿಸಲು ಅನುವು ಮಾಡಿಕೊಡುತ್ತೆ. ಇಲ್ಲಿರುವ ರಕ್ತನಾಳಗಳು ಪೋಷಕಾಂಶಗಳನ್ನ ಮೊದಲು ಯಾಕೃತಿಗೆ ಸಾಗಿಸುತ್ತೆ ಮತ್ತು ಅಲ್ಲಿಂದ ದೇಹದ ಎಲ್ಲಾ ಭಾಗಗಳಿಗೆ ರವಾನಿಸುತ್ತೆ. ಈ ವ್ಯವಸ್ಥೆಯನ್ನ ನಾವು ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಅಂತ ಕರೀತೇವೆ. ಸಣ್ಣ ಕಳ್ಳಿನಲ್ಲಿ ಜೀರ್ಣವಾಗಬಲ್ಲ ಆಹಾರವೆಲ್ಲವೂ ಸಂಪೂರ್ಣವಾಗಿ ಜೀರ್ಣವಾಗಿದೆ. ಆದ್ರಿಂದ ದೊಡ್ಡ ಕಳ್ಳಿಗೆ ಸಾಗಿಸಲ್ಪಡುವ ಆಹಾರವು ಜೀರ್ಣವಾಗದ ಆಹಾರ. ಜೀರ್ಣಾಂಗ ವ್ಯವಸ್ಥೆಯ ಅಂತಿಮ ಭಾಗ ಅಂತ ಪರಿಗಣಿಸಬಹುದಾದ ಈ ದೊಡ್ಡ ಕಳ್ಳಿನಲ್ಲಿ ಆಹಾರಕ್ಕೆ ಏನಾಗತ್ತೆ ಅನ್ನೋದನ್ನ ನೋಡೋಣ. ನಾನು ಹೇಳ್ದಂತೆ ದೊಡ್ಡ ಕಳ್ಳು ಸಣ್ಣ ಕಳ್ಳಿನಿಂದ ಜೀರ್ಣವಾಗದ ಆಹಾರವನ್ನ ಸ್ವೀಕರಿಸುತ್ತೆ. ದೊಡ್ಡ ಕಳ್ಳಿನ ಪ್ರಮುಖ ಕಾರ್ಯ ಏನು ಅಂದ್ರೆ ಉಳಿದಿರೋ ನೀರನ್ನ ಹೀರಿಕೊಳ್ಳೋದು. ಸಣ್ಣ ಕಳ್ಳಿನಲ್ಲಿ ಹೆಚ್ಚಿನ ಪೋಷಕಾಂಶಗಳನ್ನ ನಾವು ಹೀರಿಕೊಳ್ತೇವೆ, ಆದ್ರೆ ದೇಹಕ್ಕೆ ನೀರು ಕೂಡ ಅಗತ್ಯ. ಹೆಚ್ಚಿನ ನೀರಿನ ಹೀರಿಕೊಳ್ಳುವಿಕೆ ನಡೆಯೋದು ಬಂದು ದೊಡ್ಡ ಕಳ್ಳಿನಲ್ಲಿ. ದೊಡ್ಡ ಕಳ್ಳಿನಲ್ಲಿ ಅನೇಕ ಉತ್ತಮ ಬ್ಯಾಕ್ಟೀರಿಯಾಗಳು ವಾಸಿಸುತ್ತೆ. ಇವುಗಳನ್ನ ನಾವು ಒಟ್ಟಾಗಿ ಕರುಳಿನ ಸೂಕ್ಷ್ಮ ಜೀವ ಸಮೂಹ ಅಥವಾ ಗಟ್ ಮೈಕ್ರೋಬಯೋಮ್ ಅಂತ ಕರಿತೇವೆ. ಇವು ನಮ್ಮ ದೇಹದೊಂದಿಗೆ ಸಹಜೀವನ ಸಂಬಂಧ ಅಂದ್ರೆ ಸಿಂಬಯೋಸಿಸ್ ಸಂಬಂಧವನ್ನ ಹೊಂದಿದೆ. ದೊಡ್ಡ ಕಳ್ಳು ಇವುಗಳಿಗೆ ವಾಸಿಸಲು ಸ್ಥಳ ಮತ್ತು ಪೋಷಕಾಂಶಗಳನ್ನ ಒದಗಿಸಿದ್ರೆ ಅವು ಪ್ರತಿಯಾಗಿ ವಿಟಮಿನ್ B2 ಮತ್ತು ವಿಟಮಿನ್ Kಗಳನ್ನ ಉತ್ಪಾದಿಸುತ್ತೆ. ನಂತರ ಈ ವಿಟಮಿನ್ಗಳು ದೊಡ್ಡ ಕಳ್ಳಿನಿಂದ ರಕ್ತಕ್ಕೆ ಹೀರಿಕೊಳ್ಪಡುತ್ತೆ. ಅಷ್ಟೇ ಅಲ್ಲದೆ ದೇಹಕ್ಕೆ ಇನ್ನೂ ಉಪಯುಕ್ತವಾಗಬಹುದಾದ ಉಳಿದ ಪೋಷಕಾಂಶಗಳನ್ನ ರೀಅಬ್ಸಾರ್ಬ್ ಮಾಡ್ಲಿಕ್ಕೆ ಕೂಡ ದೊಡ್ಡ ಕಳ್ಳಿನಲ್ಲಿ ಇವು ಸಹಾಯ ಮಾಡುತ್ತೆ. ಹೀಗಾಗಿ ದೇಹದಿಂದ ಹೊರಹೋಗುವ ತ್ಯಾಜ್ಯದಲ್ಲಿ ಯಾವುದೇ ಉಪಯುಕ್ತ ಪೋಷಕಾಂಶಗಳು ಉಳಿಯದಂತೆ ನೋಡಿಕೊಳ್ಳುತ್ತೆ. ನೀರು ಮತ್ತು ಉಳಿದ ಪೋಷಕಾಂಶಗಳು ಹೀರಿಕೊಂಡ ನಂತರ ಉಳಿಯುವ ಘನ ತ್ಯಾಜ್ಯವನ್ನ ಮಲ ಅಂತ ಕರಿತೇವೆ. ಈ ಮಲವು ರೆಕ್ಟಮ್ನಲ್ಲಿ ಅಂದ್ರೆ ಮಲಾಶಯದಲ್ಲಿ ಸಂಗ್ರಹವಾಗಿರುತ್ತೆ. ಸಾಕಷ್ಟು ಪ್ರಮಾಣದ ಮಲ ಸಂಗ್ರಹವಾದಾಗ ಮಲಾಶಯವು ಗುದದ್ವಾರದ ಮೇಲೆ ಅಂದ್ರೆ ಏನಸ್ನ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತೆ. ಮಲವು ಪೆರಿಸ್ಟಾಲ್ಟಿಸ್ ಎಂಬ ಸ್ನಾಯುವಿನ ಮೂಲಕ ಸಂಕುಚನ ಮತ್ತು ವಿಸ್ತರಣಾ ಚಲನೆಯ ಸಹಾಯದಿಂದ ಮಲಾಶಯದಿಂದ ಗುದದ್ವಾರದ ಕಡೆ ಸಾಗುತ್ತೆ. ಗುದದ್ವಾರದ ಮೂಲಕ ಮಲ ದೇಹದಿಂದ ಹೊರ ಹೋಗುತ್ತೆ. ಇದನ್ನ ನಾವು ಮಲ ವಿಸರ್ಜನೆ ಅಥವಾ ಡಿಫೆಕೇಶನ್ ಅಂತ ಕರೀತೇವೆ. ಸಾಮಾನ್ಯವಾಗಿ ಆಹಾರ ಸಣ್ಣ ಕಳ್ಳಿನಲ್ಲಿ ಸುಮಾರು 4ರಿಂದ 5 ಗಂಟೆಗಳ ಕಾಲ ಇರುತ್ತೆ. ಈ ಅವಧಿಯಲ್ಲಿ ಆಹಾರ ಸಂಪೂರ್ಣವಾಗಿ ಜೀರ್ಣಗೊಂಡು ಪೋಷಕಾಂಶಗಳು ಹೀರಿಕೊಳ್ಳುತ್ತೆ. ಆದ್ರೆ ಆಹಾರ ಬಾಯಿಂದ ಪ್ರವೇಶಿಸಿ ಗುದದ್ವಾರದ ಮೂಲಕ ದೇಹದಿಂದ ಹೊರ ಹೋಗೋವರೆಗೂ ನಡೆಯೋ ಈ ಸಂಪೂರ್ಣ ಜೀರ್ಣಕ್ರಿಯೆ ಸಾಮಾನ್ಯವಾಗಿ 10ರಿಂದ 40 ಗಂಟೆಗಳ ಕಾಲ ತೆಗೆದುಕೊಳ್ಬಹುದು. ಈ ರೀತಿಯಾಗಿ ಜೀರ್ಣಾಂಗ ವ್ಯವಸ್ಥೆಯು ಬಾಯಿಂದ ಆರಂಭವಾಗಿ ಗುದದ್ವಾರದವರೆಗೆ ಇರೋ ಒಂದು ನಿರಂತರ ಟೊಳ್ಳಾದ ಕೊಳವೆಯಾಗಿ ಕಾರ್ಯನಿರ್ವಹಿಸುತ್ತೆ.